Pro-Hindu organizations move court over Malali Madani Mosque in Mangalore. The plea reportedly states that the mosque used to be a temple earlier. Earlier in April, a Hindu temple-like architectural design was discovered when the mosque was demolished for renovation purposes. The temple has been found in the Sayyid Abdullahil Madani Dargah near Malali in Mangaluru. The Hindu organizations claim that Kalasha, Tomara and other poles resembling a temple were seen inside the demolished part of the Dargah. The organizations want to know the religious significance of the place. The matter now is brewing, with the Vishwa Hindu Parishad performing a ritual in Malali to find out whether the mosque was once a temple. According to Karnataka Home Minister Araga Gnanendra, the district administration is monitoring everything, adding that Section 144 has been imposed in the area. ಈಗ ಇಲ್ಲಿ ಬಂದ ಇಲ್ಲಿ ಸಾನ್ನಿಧ್ಯದಿಂದ ಅಥವಾ ಇಲ್ವಾ ಸಾನ್ನಿಧ್ಯ ಉಂಟಾ ಇಲ್ವಾ ನೋಡ್ಲಿಕ್ಕೆ ಮಾತ್ರ ಬಂದರು. ದೇವಸ್ಥಾನ ಉಂಟು ರಾಶಿ ಇಟ್ಟ ಮೇಲೆ ಚಿಂತನೆ ಮಾಡೋದು ಗೊತ್ತಾಗುವ ವಿಷಯ. ಆ ರಾಶಿಯಲ್ಲಿ ಇಟ್ಟ ನಂತರ ಇಲ್ಲಿ ಸಾನ್ನಿಧ್ಯ ಉಂಟಾ, ಅಲ್ಲಿ ಯಾವ ಸಾನ್ನಿಧ್ಯ ಯಾವ ಕಾಲದಲ್ಲಿ ಯಾರಾದ್ರೂ ಚಿಂತನೆ ಮಾಡಲಿಕ್ಕೆ ಉಂಟು. ಏನೇನು ನಂಬಿಕೆ ಇದೆ ಅವ್ರು ಏನು ಬೇಕಾದ್ರೂ ಮಾಡಬೇಕು. ನಾವು ಅದನ್ನು ಪ್ರಶ್ನೆ ಆಗ್ತಾ ಇದ್ದಾರೋ ಅದನ್ನು ನಾವು ಇಂಟರ್ವ್ಯೂ ಅವ್ರಿಗೆ ಈ ರಾಜ್ಯನ ಸಾಯಿಸ್ತಾ ಇದ್ದಾರೆ. ಕಿಲ್ಲಿಂಗ್ ದಿ ಸ್ಟೇಟ್, ನಾಟ್ ಕಿಲ್ಲಿಂಗ್ ದೆಮ್ಸೆಲ್ಫ್, ಕಿಲ್ಲಿಂಗ್ ದಿ ಸ್ಟೇಟ್. ಅವ್ರು ಬಂದಕ್ಕೆ ಅವ್ರ ಮನೆಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ರಾಜ್ಯದ ವಿಚಾರಕ್ಕೆ ಇದರಿಂದ ಎಷ್ಟು ರಿಪರ್ಕ್ಯೂಷನ್ ಆಗ್ತದೆ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು. ಈಗ ಬೇರೆ ಬೇರೆ ಎಲ್ಲ ಭಾವನಾತ್ಮಕ ಅವ್ರ ಮನೇಲಿ ಇಟ್ಕೋಬೇಕೆ ಹೊತ್ತು. ಈಗ ಸರ್ಕಾರ ಇದೆ, ಸರ್ಕಾರದಲ್ಲಿ ಮೈನಾರಿಟೀಸ್ನು ಹಜ್ ಡಿಪಾರ್ಟ್ಮೆಂಟ್ ಇದೆ. ನಮ್ಮ ಹಿಂದೂಗಳಿಗೂ ಕೂಡ ಒಂದು ಮುಜರಾಯಿ ಇಲಾಖೆನೇ ಇದೆ. ಆಮೇಲೆ ಕ್ಯಾಬಿನೆಟ್ ಇದೆ, ಆಮೇಲೆ ಸರ್ಕಾರಿ ಆಫೀಸರ್ಸ್ ಇದ್ದಾರೆ. ಸೊ ಇದನ್ನು ಪ್ರೈವೇಟ್ ಅವರೆಲ್ಲ ಇದೆಲ್ಲ ಮಾಡಿ ಒಂದು ತೀರ್ಮಾನ ಮಾಡಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಇಂಥವ್ರ ಮೇಲೆ ಮೊದಲು ಗೌರ್ಮೆಂಟು ಕೂಡಲೇ ಅವ್ರ ಮೇಲೆ ಕೇಸು ಹಾಕುವಂಥ ಕೆಲಸ ಮಾಡಬೇಕು. ನನಗೆ ಒಂದಷ್ಟು ಜನ ಫೋನ್ ಮಾಡಿದ್ರು ಬೆಳಗ್ಗೆಯಿಂದ ಈಚೆಗೆ, ಅದೇ ನಾವು ಇದನ್ನು ಹಾಕ್ತಾ ಇದ್ದಾರೆ, ಗೌಡಯ್ಯ ಹಾಕ್ಬಿಟ್ಟು ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ, ತಾಂಬೂಲ ಇಟ್ಟು ಮಾಡ್ತಾ ಇದ್ದಾರೆ ಅಂತ ನನಗೆ ಬೆಳಗ್ಗೆಯಿಂದ ಸುಮಾರು ಫೋನು. ನಾವು ಹೋಗ್ತೀವಿ, ನುಗ್ತೀವಿ, ಗಲಾಟೆ ಮಾಡ್ತೀವಿ ಅಂತ. ಇನ್ನು ಅದೊಂದು ಲಾರ್ಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ. ನಾನು ಹೇಳಿದೆ ಮರ್ಯಾದೆ ಸುಮ್ಮನೆ ಇರಪ್ಪ, ನೀವು ನಮ್ಮ ಪಾರ್ಟಿಗೂ ಇದಕ್ಕೆ ಸಂಬಂಧ ಇಲ್ಲ, ನಾವೆಲ್ಲ ಹೋಗ್ಬೇಕಾಗುತ್ತೆ. ನಾನು ಬೆಳಗ್ಗೆಯಿಂದ ಮಂಗಳೂರಿಗೆ 5-6 ಜನ ನನಗೆ ಫೋನ್ ಮಾಡಿದ್ವಿ, ಇದನ್ನು ಟಿ ವಿಲಿ ಬರ್ತಾಯಿದೆ, ನಾವೆಲ್ಲ ಹೋಗಿ ಇದು ಮಾಡ್ತೀವಿ. ಅವರು ನಾವು ಅಕಸ್ಮಾತ್ ಕೇಳೋದಿಲ್ಲ, ನಮ್ಮ ಸ್ವಂತ ಜನ ಮಾಡ್ಕೊತಾ ಇದ್ದೀವಿ. ಭವಿಷ್ಯ ಕೇಳೋರು, ಜ್ಯೋತಿಷ್ಯ ಕೇಳೋರು, ನಕ್ಷತ್ರ ಕೇಳೋರಿಗೆ ನಾವು ಯಾರು ಒತ್ತಿ ಮಾಡೋಕ್ಕಿಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ತೀವಿ. ದಯವಿಟ್ಟು ಸರ್ಕಾರ ಕೂಡಲೇ ಇಂಥ ವಿಚಾರಕ್ಕೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಪಬ್ಲಿಕ್ ವಿಚಾರ ಅಲ್ಲ.
ಇಟ್ ಈಸ್ ನಾಟ್ ಎ ಪಬ್ಲಿಕ್ ಇಶ್ಯೂ, ಬೇಕಾದ್ರೆ ಇದು ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್ ಎಲ್ಲರೂ ಕೂಡ ಇದು ಆಗ್ತದೆ. ಅದನ್ನು ನಾನು ತರಾಕರ ಇದನ್ನು ಖಂಡಿಸ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಇಂಟರ್ವ್ಯೂನ್ ಆಗಬೇಕು, SP ಇಂಟರ್ವ್ಯೂನ್ ಆಗಬೇಕು, DC ಇಂಟರ್ವ್ಯೂನ್ ಆಗಬೇಕು. ನೋ ಸ್ಟೇಟ್ಮೆಂಟ್ ಆಫ್ ದಿಸ್ ಟೈಪ್ ಶುಡ್ ಕಮ್ ಔಟ್. ಏನಾಯಿತು, ಎತ್ತಾಯಿತು, ಯಾರೋ ಏನೋ ಭವಿಷ್ಯ ಹೇಳ್ದ ಅಂತಂದರೆ ಆ ಭವಿಷ್ಯ ಇಂಥ ವಿಚಾರದಲ್ಲಿ ಹೇಳೋರು ಕೂಡ ಫಸ್ಟ್ ಬಂಧಿಸೋಂಥ ಕೆಲಸ ಮಾಡ್ತಾರೆ. Of course it will lead to issues over there. Of course it will lead to the people who are responsible for creating, nothing will happen to them. Only the innocent persons will go to jail, like what we have seen in KG Halli and DJ Halli. So you book sedition cases over there, you book UAP cases in law and order issues. And when these cases are, the magistrate's hands are also tied in giving bail to them over there. So this is nothing but punishment by being an under trial. So this is what is most unfortunate over there, and real issues have to be addressed over there. Real issues have to be addressed which the leadership does not have the guts to address.